ಅಣ್ಣ, ಈ ವಿಡಿಯೋದಾಗ ನಾನು ನಿಮ್ಗೆ ಹೇಳ್ತೇನೆ ರೀ ಹ್ಯಾಂಗೆ ನೀವು KSRTC ಬಸ್ ಟಿಕೆಟ್ ಬುಕ್ ಮಾಡ್ಬೋದು ಅಂತ. ಸ್ಲೀಪರ್ ನಾನ್ AC ಬಸ್ ನಾನು ಹೇಳ್ತೇನೆ ರೀ ಅಣ್ಣ, ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ ರೀ. ವಿಡಿಯೋ ಪೂರ್ತಿ ನೋಡಿರಿ. ನಿಮ್ಗೆ ಏನು ಮಾಡಬೇಕಂದ್ರೆ ಜಸ್ಟ್ ನೀವು ಪ್ಲೇಸ್ಟೋರ್ದಾಗ ಹೋಗಿ KSRTC ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೋದು, ಅಥವಾ ವೆಬ್ಸೈಟ್ದಿಂದನೂ ಮಾಡ್ಕೋಬೋದಾ, ಹಂಗೇನಿಲ್ಲ. ನೋಡಿರಿ KSRTC ಅಂತ ಹೊಡೆದ್ರೆ ಇದು ಬರ್ತೈತೆ ರೀ ಸಾಹೇಬ್ರ. ಇದು ನೋಡ್ರಿ, ಇದು KSRTC ಅವತಾರ್ ಬುಕ್ಕಿಂಗ್. ಇದನ್ನು ಮಾಡ್ಬೋದು, ಅಥವಾ ನೀವು ಗೂಗಲ್ದಾಗ ಹೋಗಿ KSRTC ಹೊಡೆದ್ರೂ ಇಷ್ಟು ಹೊಡೆದ್ರೂ KSRTC.in ಇಲ್ಲಿನೂ ನೀವು ಮಾಡ್ಬೋದು. ನೋಡ್ರಿ, ಇಲ್ಲಿ ಇದೇ ಕ್ಲಿಕ್ ಮಾಡಿದ್ರೆ ನೀವು ಆ್ಯಪ್ದಿಂದ ಹೋಗ್ಬೋದು. ಓಕೆನಾ? ಆ್ಯಪ್ ಇನ್ಸ್ಟಾಲ್ ಮಾಡ್ಕೊರಪ್ಪ. ಓಕೆನಾ? ಮಾಡ್ಕೊಂಡ್ಮೇಲೆ ಇಲ್ಲಿ ತೋರಿಸೈತೆ, ಹಿಂಗೆ ಇಂಟರ್ಫೇಸ್ ಇರ್ತೈತೆ. ಹ್ಯಾಂಗೆ ಬುಕ್ಕಿಂಗ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ರೀ ಅಣ್ಣ. ನೋಡಿರಿ, ಲಿವಿಂಗ್ ಫ್ರಾಮ್ ಅಂದರೆ ನೀವು ಎಲ್ಲಿಂದ ಬಿಡಾತೀರಿ, ಎಲ್ಲಿಂದ ಹೋಗತ್ತೀರಿ. ನಾನು ವಿಜಯಪುರದಿಂದ ನಾವು ಹಾಕ್ತೀನಿ ರೀ, ವಿಜಯಪುರ. ಓಕೆನಾ? ಈಗ ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಹೋಗ್ತೀರಿ ನೀವು? ನೋಡ್ರಿ, ನಾ ಪುಣೆಗೆ ಹೊಂಟೀನಿ ಅಣ್ಣ. ಆಯಿತಾ? ಪುಣೆ ಹಾಕ್ತೀನಿ. ಪುಣೆ ಆಯಿತಾ? ಪುಣೆ ಯಾವಾಗ ಹೋಗ್ತೀರಿ? ಇವತ್ತು ಹೋಗ್ತಿರೋ, ಯಾವಾಗ ಹೋಗ್ತೀರಿ? ಇಲ್ಲಿ ನೋಡಿರಿ, ಎಲ್ಲ ಡೇಟ್ ಇದ್ದಾವೆ, ನೀವು ಸೆಲೆಕ್ಟ್ ಮಾಡ್ಬೋದು. ಅಥವಾ ಡೇಟ್ ಟುಡೇ 28, 29, 30 ಯಾವಾಗ ಹೋಗ್ತಿರೋ ಹೋಗ್ರು. ನೀವು ನಿಮ್ಮ ಮನ್ಸಿಗೆ ಬಂದಾಗ ಹೋಗ್ರಪ್ಪ. ನೀವು ಇವಾಗ ಆವಾಗ ಡೇಟ್ ಹೋಗೋಕೆ ಇದು ಇಲ್ಲ. ನಾನು ನಿಮ್ಗೆ ಜಸ್ಟ್ ಒಂದು ತೋರಿಸ್ತಾ ಇದ್ದೀನಿ. ಆಯಿತಾ? ಈಗ ಫ್ರೈಡೇ ದಿನ ಹೋಗ್ತೀನಿ, ಯಾಕಂದರೆ ಚಲೋ ದಿನ ಐತೆ. ಫ್ರೈಡೇ ಹೋಗೋಣ. ಆಯ್ತಣ್ಣ, ನೋಡೋಣ ಹಿಂಗೆ ಬರ್ತೈತಿ. ಹೆಂಗೆ ನೀವು ಯಾವ ಡೇಟ್ ಸೆಲೆಕ್ಟ್ ಮಾಡಿರತ್ತೆ, ಫ್ರೈಡೇ ದಿನ ನೀವು ಹೋಗ್ತೀರಾ, ಆ ಡೇಟ್ ಸೆಲೆಕ್ಟ್ ಮಾಡಿದಿರ. ಓಕೆನಾ? ಈಗ ನೋಡಿರಿ, ಎಲ್ಲ ಹಿಂಗೆ ಇಂಟರ್ಫೇಸ್ ನಿಮ್ಗೆ ಬರ್ತೈತೆ ರೀ. ನಾನು ನಿಮ್ಗೆ ತಿಳಿಸ್ತೀನಿ ರೀ ಒಂದೊಂದು. ಇದು ನೋಡೋಣ, ಫಸ್ಟ್ ಇದು ಹೇಳ್ತೀನಿ ರೀ ಅಣ್ಣ. ಇದು ಕರ್ನಾಟಕ ಸಾರಿಗೆ, ಅಂದರೆ ಇದೊಂದು ಸೀಟಿದ್ದು ಮಕ್ಕೊಂಡು ಹೋಗಲ್ಲಣ್ಣ, ಇದು ಕುತ್ಕೊಂಡು ಹೋಗೋದು ಅಷ್ಟೇ ಅಣ್ಣ. ಓಕೆ? ಕರ್ನಾಟಕ ಸಾರಿಗೆ ಇದು ಕುತ್ಕೊಂಡು ಹೋಗೋದು ಸೀಟ್ ಐತಣ್ಣ, ಬಸ್ ಐತೆ. ಇದಕ್ಕೆ ವಿಜಯಪುರದಿಂದ ಪುಣೆಗೆ ಹೋಗೋಕೆ ಎಷ್ಟು ತೊಗೋತಾರೆ ರೀ? 611 ರೂಪಾಯಿ ಟಿಕೆಟ್ ಐತ್ರಿ ಸಾಹೇಬ್ರ. ಓಕೆ? ಎಷ್ಟು ಸೀಟ್ ಖಾಲಿ ಅದಾವೆ? 44 ಸೀಟ್ ಈಗ ಖಾಲಿ ಅದಾವೆ. ಓಕೆನಾ? ಇಲ್ಲಿ ನೋಡಿರಿ, ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ. ವಿಜಯಪುರದಿಂದ ಶಿವಾಜಿನಗರ್ BS ಅಂತ ಅಲ್ಲಿ ಬಿಡ್ತೈತೆ ಅಂತ ನೋಡಿರಿ ಸಾಹೇಬ್ರ. ನೋಡಿರಿ, ಇದು ಮುಂದಿಂದು ಸ್ಟೇರಿಂಗ್ ಐತೆ ರೀ. ನೋಡಿರಿ, ಇದು ಇಲ್ಲಿ ಸ್ಟೇರಿಂಗ. ಇಲ್ಲಿ ನೋಡಿರಿ, ಇದು ಸ್ಟೇರಿಂಗ್ ಐತೆ. ಇದು ಮುಂದಿಂದು ಎಲ್ಲ ಇದು ನೋಡಿರಿ, ಇದು ಬುಕ್ ಆಗೈತಿ. ಇದು ಇಲ್ಲಿ ನೋಡಿರಿ, ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ ರೀ, ಇದು ಬುಕ್ಡ್ ಅಂದರೆ ಇದು ಬುಕ್ ಆಗೈತಿ, ಇದು ಬುಕ್ ಆಗೈತಿ, ಇದು ಬುಕ್ ಎಲ್ಲ ಬುಕ್ ಆಗೈತೆ ರೀ. ಇಲ್ಲಿ ನೋಡಿರಿ, ಇದು ಫೀಮೇಲ್ಗೋಸ್ಕರನೂ ಸಪ್ರೇಟ್ ನೀವು ಮಾಡ್ಬೋದು. ಅವೈಲೇಬಲ್ ಗ್ರೀನ್ ತೋರಿಸಿರ್ತಲ್ಲ, ಇವೆಲ್ಲ ಖಾಲಿ ಅದಾವೆ ಸಾಹೇಬ್ರ. ನೀವು ಬುಕ್ ಮಾಡ್ಬೋದು, ಆರಾಮಾಗಿ ಹೋಗ್ಬೋದು. ಓಕೆನಾ? ಏನಿಲ್ಲ, ಜಸ್ಟ್ ಸಿಂಪಲ್. ಈಗ ನೋಡಿರಿ, ನಾನ್ ACದು ಸ್ಲೀಪರ್ನೂ ಹಾಗೆ ಐತೆ ಸಾಹೇಬ್ರ. ಏನಿಲ್ಲ, ನೋಡಿರಿ, 918 ರೂಪಾಯಿ ಐತಿ. ನಾನ್ AC ಸ್ಲೀಪರ್ ಬಸ್ ಐತಿ. 12 ಸೀಟ್ ಖಾಲಿ ಅದಾವೆ. ತೋರಿಸ್ತೇನೆ ರೀ, ಕ್ಲಿಕ್ ಮಾಡಿ. ಓಕೆನಾ? ಓಕೆ. ಇದು ಎಲ್ಲಿ ಬಸ್ ನಿಂದಿರ್ತೈತೆ ಅಂದರೆ ಅಣ್ಣ, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ದಾಗ ನಿಂದಿರ್ತೈತೆ ರೀ. ಟೈಮಿಂಗ್ ನೋಡಿರಿ, ಇಲ್ಲಿ ನೋಡಿರಿ, ಟೈಮಿಂಗ್ ನೋಡಿರಿ ಸಾಹೇಬ್ರ. 31 ಅಕ್ಟೋಬರ್ ಫ್ರೈಡೇ ರಾತ್ರಿ 9:30ಗೆ ಡಿಪಾರ್ಚರ್ ಆಗತ್ತೆ ರೀ. ನೀವು ಸೋಮವಾರ 9:15 ಹೋಗ್ಬೇಕ್ರಿ. ಅಲ್ಲಿ ಜಲ್ದಿನೇ ಹೋಗ್ರಿ ಸ್ವಲ್ಪ, ಹೌದಲ್ಲ? ಸ್ವಲ್ಪ ಜಲ್ದಿ ಹೋಗಿ, ಸ್ವಲ್ಪ ಏನರ ಲಗೇಜ್ ಹಾಕೋರಿ, ಆರಾಮಾಗಿ ಹೋಗ್ರಿ. ಇಲ್ಲಿ ನೋಡಿರಿ ಸಾಹೇಬ್ರ, ಇಲ್ಲಿ ಸ್ಟೇರಿಂಗ್ ಐತೆ. ಇದು ಕೆಳಗಿಂದ ಏನು ಬಸ್ ಇರ್ತೈತಲ್ಲ, ಇದು ಕೆಳಗಿಂದ ಐತಿ. ಇದು ಬುಕ್ ಆಗೈತೆ ಸಾಹೇಬ್ರ. ಇಲ್ಲಿ ನೋಡಿರಿ, ಈ ಕಲರ್ ಗ್ರೇ ಕಲರ್ದು ಯಾವ್ಯಾವ ಬರ್ತಾವಲ್ರಿ ಇಲ್ಲಿ, ಇವೆಲ್ಲ ಬುಕ್ ಆಗಿದ್ದ. ಗ್ರೀನ್ ಅವೈಲೇಬಲ್ ಇದ್ದಿದ್ದು. ಓಕೆನಾ? ಹಿಂಗೆ ಅವೈಲೇಬಲ್ ಇದ್ದಿದ್ದು ಸಾಹೇಬ್ರ. ಇದು ಹಿಂಗೆ ಈ ಪರ್ಪಲ್ ಯಾವುದೇ ಕಲರ್ ಐತೆ ಸಾಹೇಬ್ರ, ಗುಲಾಬಿ ಕಲರ್, ರೈಟ್, ಪಿಂಕ್ ಕಲರ್. ಗುಲಾಬಿ ಅಂದರೆ ಹುಡುಗ್ಯಾರಿಗೆ ಭಾಳ ಇಷ್ಟನ. ರೆಕಾರ್ಡ್ ಆಗತೈತೇನೆ ಇಲ್ಲ ಮಾರ, ಸುಮ್ಮನೆ ಹೊಯ್ಕೊಳತ್ತೇನೆ, ಹೌದಲ್ಲ? ಆಗತೈತೆ ಭಾಯ್. ಓಕೆ. ಹಿಂಗೆ ಅಕಸ್ಮಾತ್ ಹಿಂಗೆ ಬತ್ತ ತಿಳ್ಕೊರಿ, ಪಿಂಕ್ ಕಲರ್ ಬತ್ತ ತಿಳ್ಕೊರಿ ನೀವು. ಅಲ್ಲಿ ಫೀಮೇಲ್ ಜೊತೆ ಫೀಮೇಲೇ ಆ್ಯಡ್ ಆಗುತ್ತೆ ಸಾಹೇಬ್ರ. ಅರ್ಥ ಆಯ್ತಾ? ಫೀಮೇಲ್ ಜೊತೆ ಫೀಮೇಲೇ ಆ್ಯಡ್ ಆಗುತ್ತೆ, ಫೀಮೇಲ್ ಜೊತೆ ಮೇಲ್ ಆ್ಯಡ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ತಿಳಿಸಿದಾರಂದರೆ, ಈಗ 1 ನಂಬರ್ ಇದು ಐತೆ, ಏನೈತೆ? ಫೀಮೇಲ್ ಬುಕ್ ಮಾಡ್ಯಾರ. ಇಲ್ಲಿನೂ ಫೀಮೇಲ್ಗೋಸ್ಕರ ವೇಕೆನ್ಸಿ ಇರುತ್ತೆ. ಇಲ್ಲಿ ಮೇಲ್ ಬರೋದೇ ಇಲ್ಲ, ಮೇಲ್ ಆಗೋದೇ ಇಲ್ಲ ಸಾಹೇಬ್ರ. ಏನು ಮೇಲ್ ಜೊತೆ ಮೇಲ್, ಫೀಮೇಲ್ ಜೊತೆ ಫೀಮೇಲ್ ಅಷ್ಟೇ ಅರ್ಥ ಮಾಡ್ಕೊರಿ ಆಯಿತಾ? ಓಕೆ.
ಈಗ ನಾನು ತಿಳಿಸ್ತೀನಿ ರೀ ನಿಮ್ಗೆ. ಈಗ ಮ್ಯಾಗಿಂದ ಐತೆ ಸಾಬ್ರ, ಇದು ಸಿಂಗಲ್ ಸೀಟ್ ಐತೆ, ಇದು ಡಬಲ್ ಸೀಟ್ ಐತಿ ನೋಡಿರಿ. ಇವು ಡಬಲ್ ಅಂದರೆ ಇಲ್ಲಿ ಇಬ್ಬಿಬ್ರು ಕೂಡ್ತಾರೆ, ಇಬ್ಬರು ಕೂಡುವಷ್ಟು ಜಾಗ ಇರುತ್ತೆ, 2 ಸೀಟ್ ಇರುತ್ತೆ ಮೇಲೆ. ಇದು ಸಿಂಗಲ್ ಸೀಟ್ ಆಯಿತಾ. ಅದೇ ಸೇಮ್ ಕೆಳಗೂ ಹಾಗೆ ಮ್ಯಾಲೂ ಹಾಗೆ. ಈಗ ನೋಡಿರಿ, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಈ ಬುಕ್ಕು ಮಾಡಿ ತೋರಿಸ್ತೀನಿ ನಿಮ್ಗೆ. ಕ್ಲಿಕ್ ಮಾಡ್ತೀನಿ ರೀ. ನೀವು ನೀವು ಲಾಗಿನ್ನು ಮಾಡ್ಬೋದು. ಸೈನಪ್ ಮಾಡಿದ ಮೇಲೆ ನೀವು ಕಂಟಿನ್ಯೂ ಗೆಸ್ಟ್ನೂ ಮಾಡ್ಬೋದು ಸಾಹೇಬ್ರ, ಅದೇನೇನಿಲ್ಲ. ಈಗ ನೋಡಿರಿ, ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇಮೇಲ್ ಕೊಡ್ತೀನಿ ರೀ. ಇಮೇಲ್ ತುಂಬಿ ಪ್ರೊಸೆಸ್ ಮಾಡ್ತೀನಿ ರೀ. ಈಗ ನಾನು ನಿಮ್ಗೆ ಜಸ್ಟ್ 1 ನಿಮಿಷ ಇಮೇಲ್ ಹಾಕ್ತೀನಿ ಸಾಹೇಬ್ರ. ನಾ ಇಮೇಲ್ ಹಾಕೀನಿ ರೀ. ಹಿಂಗೆ ನೀವು ನಿಮ್ಮದು ಪರ್ಸ್ನಲ್ ನಂಬರ್ ಹಾಕೋರಿಪ್ಪ. ಏನು ರೀ, ಆ ಪರ್ಸ್ನಲ್ ನಂಬರ್ಗೆ ಮೆಸೇಜ್, ಟಿಕೆಟ್ ನಂಬರ್ ಎಲ್ಲ ಬರ್ತೈತೆ ರೀ, ಡಿಟೇಲ್ ಬರ್ತೈತೆ. ಓಕೆನಾ. ನಿಮ್ದು ಏನು ಮೊಬೈಲ್ ನಂಬರ್ ಚಾಲೂ ಐತಿ, ಆ ಮೊಬೈಲ್ ನಂಬರ್ ಏನು ತೊಗೊಂಡು ಹೋಗ್ತೀರಾ, ಫೋನ್ ತೊಗೊಂಡು ಹೋಗ್ತೀರಾ, ಅದನ್ನು ನೀವೇ ಅದೇ ಹಾಕೋರಿ. ಮತ್ತು ನಾನು ಹೇಳ್ತಾಯಿದ್ದೀನಿ, ನೀವು ಏನೇ ಟ್ರಾವೆಲ್ ಮಾಡ್ತಾಯಿದ್ದೀರ, ಜರ್ನಿ ಮಾಡ್ತಾಯಿದ್ದೀರ, ಆಧಾರ್ ಕಾರ್ಡ್ ಕಂಪಲ್ಸರಿ ತೊಗೊಂಡು ಹೋಗ್ರಪ್ಪ, ಸುಮ್ಮನೆ ರಿಸ್ಕ್ ಮಾಡ್ಕೋಬೇಡ್ರಿ. ಓಕೆನಾ. ಇದು ಆಯಿತಾ. ಇಲ್ಲಿ ಒಂದು ಇದು ಇರ್ತೈತೆ ಕ್ಯಾಪ್ಚಾ, ಇದು ಕ್ಲಿಕ್ ಮಾಡ್ರಪ್ಪ. ಆಮೇಲೆ ಪ್ರೊವೈಡ್ ಪ್ಯಾಸೆಂಜರ್ ಡೀಟೇಲ್ಸ್ ಅಂತ ಇಲ್ಲಿ ಡೀಟೇಲ್ ಕೊಡ್ಬೇಕಾ, ನೀವು ಏನೇನು ಯಾರ್ಯಾರ ಜೊತೆ ಹೋಗತ್ತೀರ, ಈಗ ಫಾರ್ ಎಕ್ಸಾಂಪಲ್ ನಾನು ಹಾಕ್ತೀನಿ. ಓಕೆನಾ. ಜೆಂಡರ್ ಮೇಲಣ್ಣ. ಏಜ್ ಇಲ್ಲಿ ನಾನು ಸ್ವಲ್ಪ ತಿಳಿಸ್ತಾ ಇದ್ದೀನಿ ರೀ ನಿಮ್ಗೆ. ಈಗ ಏಜ್ ಮಕ್ಕಳಿಗೂ, ಸಣ್ಣ ಮಕ್ಕಳಿಗೆ ದೊಡ್ಡ ಮಕ್ಕಳಿಗೆ ಎಷ್ಟೆಷ್ಟು ಟಿಕೆಟ್ ಪ್ರೈಸ್ ತೊಗೋತಾರಂತ ನಾನು ಹೇಳ್ತೀನಿ. ನೋಡಿ ಸಾಹೇಬ್ರ, 11 ವರ್ಷ ಮೇಲ್ಪಟ್ಟ ಯಾರಿರ್ತಾರ, 12 ವರ್ಷ ಯಾರಿರ್ತಾರ ಅವರಿಗೆ ಟಿಕೆಟ್ ಫುಲ್ ಇರುತ್ತಾ. 5 ವರ್ಷ 6 ವರ್ಷದ ಕೆಳಗಿರ್ತಾರಲ್ಲ ಅವ್ರಿಗೇನೂ ಟಿಕೆಟ್ ಪ್ರೈಸ್ ಇಲ್ಲ. ಆದರೆ ಅವರು ಅರ್ಥ ಮಾಡ್ಕೊಳ್ಳಿ, ನಾನು ನಿಮ್ಗೆ ಹೇಳ್ತಾಯಿದ್ದೀನಿ. ಈಗ ಇಲ್ಲೇ ಹೋಗಿ ತೋರಿಸ್ತೀನಿ ರೀ ನಿಮ್ಗೆ, 1 ನಿಮಿಷ. ಅಂದರೆ ನಿಮ್ಗೆ ಅರ್ಥ ಆಗೋಲ್ಲ. ಈಗ ಇಲ್ಲೇ ಅದನ್ನು ನಾನು. ಓಕೆನಾ. ಈಗ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಮಗು ಹೋಗ್ತಾಯಿದ್ದೀರಾ. ಓಕೆನಾ. ನೀವು ನಿಮ್ಮ ಮಗು ಹೋಗ್ತಾಯಿದ್ದೀರಾ, ಈ ಸೀಟನ್ನು ನೀವು ಬುಕ್ ಮಾಡ್ಕೊಂಡಿರ ತಿಳಿದಿರಿ. ಓಕೆನಾ. ಈ ಸೀಟಿದ್ದಾಗ ನೀವು ಅದೇರಿ. ಓಕೆನಾ. ಈಗ ನಿಮ್ಮ ಮಗುಗೂ ಫಾರ್ ಎಕ್ಸಾಂಪಲ್ 6 ವರ್ಷ ಆಯ್ತು ತಿಳ್ಕೊರಿ. ಓಕೆ, 6 ವರ್ಷ ಮೇಲ್ಪಟ್ಟಾಗಿರ್ತಿಕೋರಿ. ಬಟ್ ಕಂಪಲ್ಸರಿ ಆಧಾರ್ ಕಾರ್ಡ್ ತೊಗೊಂಡು ಹೋಗ್ರಿ. ಮಗುದು ನೀವು ಯಾರ ಜೊತೆ, ಮಕ್ಕಳ ಜೊತೆ ಟ್ರಾವೆಲ್ ಜರ್ನಿ ಮಾಡಿದರೆ ಆಧಾರ್ ಕಾರ್ಡ್ ಕಂಪಲ್ಸರಿ ಮ್ಯಾಂಡೇಟರಿ ಇದೆ. ಓಕೆನಾ. ಮತ್ತು ಆಮೇಲೆ ಹೋಗಿ ಪ್ರಾಬ್ಲಮ್ ಮಾಡ್ಕೋಬೇಡ್ರಿ. ಆಧಾರ್ ಕಾರ್ಡ್ ಯಾರ್ಯಾರು ಹೋಗತ್ತಿರ, ಜರ್ನಿ ಮಾಡಿದ್ರೆ ಐಡೆಂಟಿಟಿ ಇಟ್ಕೋರಪ್ಪ. ಓಕೆನಾ. ನಾನು ಹೇಳ್ತಾಯಿದ್ದೀನಿ, ಈಗ ನೀವು ಇದು ಬುಕ್ ಮಾಡ್ಕೊಂಡಿದ್ದೀರ ತಿಳ್ಕೊರಿ. ಈಗ ನಿಮ್ಮ ಮಗು 6 ವರ್ಷ ಐತಿ ತಿಳ್ಕೊರಿ. 6 ವರ್ಷ ಇದ್ದರೆ ನೀವು ಅದರಿಗೋಸ್ಕರ ಈ ಸೀಟ್ ಬುಕ್ ಮಾಡಲೇಬೇಕು, ಟಿಕೆಟ್ ತೊಗೊಳ್ಳೇಬೇಕು. ಓಕೆನಾ. ನೀವು ಸೀಟ್ ಬೇಕಾದರೆ ಬಟ್ ಕಂಪಲ್ಸರಿ ಟಿಕೆಟ್ ತೊಗೊಳ್ಳೇಬೇಕು ನೀವು. ಓಕೆನಾ. 6 ವರ್ಷ ಮೇಲ್ಪಟ್ಟು ಯಾರಿರ್ತಾರೆ, 6 ವರ್ಷ ಆದರೆ ನಿಮ್ಮ ಮಗುವಿದು ಟಿಕೆಟ್ ತೊಗೋಬೇಕು. ಅದ್ರ ಪ್ರೈಸ್ ಎಷ್ಟು ಇರ್ತೈತೆ ನಾನು ಹೇಳ್ತೀನಿ ನಿಮ್ಗೆ. ನೋಡಿರಿ, 6 ವರ್ಷ ಮೇಲೆ ಇರ್ತಾರಲ್ಲ ನಿಮ್ಮ ಮಗುವಿಗೆ, ಅವ್ರಿಗೆ ಚೈಲ್ಡ್ ಫೇರ್ದಾಗ ಬರುತ್ತೆ. ಅವ್ರು 75% ಟಿಕೆಟ್ ಪ್ರೈಸ್ ತೊಗೊಳ್ತಾರೆ. ಈಗ 918 ರೂಪಾಯಿ ಈ ಟಿಕೆಟ್ ಪ್ರೈಸ್ ಐತಿ. ಭಾಳ ಆದರೆ 685 686 ಅಷ್ಟು ತನಕ 690 ರೂಪೀಸ್ ತನಕ ತೊಗೋಬೋದು. 75% ಅಂದರೆ ತೊಗೋತಾರೆ. ಯಾವಾಗ ತೊಗೋತಾರೆ, ನಿಮ್ಮ ಮಗು 5-6 ವರ್ಷ ಆದರೆ ಅಷ್ಟು ತೊಗೋತಾರೆ. ನೀವು ಎಲ್ರಿ ಹೋಗೋಣ, ನಮ್ಮ ಮಗು ಫಾರ್ ಎಕ್ಸಾಂಪಲ್ 7 ವರ್ಷ ಇದ್ರೂ ಇಲ್ರಿ 6 ವರ್ಷ ಕೆಳಗೆ ಅದಾನ್ರಿ ಅಂತಂದರೆ ಹಂಗೆ ಇದು ಮಾಡಲ್ರಿ. ಅವರು ಆಧಾರ್ ಕಾರ್ಡ್ ಕಂಪಲ್ಸರಿ ಕೇಳ್ತಾರೆ. ಮಕ್ಕಳು ಇತ್ತಂದರೆ ಆಧಾರ್ ಕಾರ್ಡ್ ತೋರಿಸ್ರಿ ಅಂತ ಹೇಳ್ತಾರೆ ಅವರು. 6 ವರ್ಷ ಕೆಳಗಿತ್ತಂದರೆ ಟಿಕೆಟ್ ತೊಗೊಳ್ಳಲ್ಲ. 5 ವರ್ಷ 11 ತಿಂಗಳು ಆದ್ರೂ ಟಿಕೆಟ್ ತೊಗೊಳ್ಳಲ್ಲ. ಬಟ್ ಈಗ ಫಾರ್ ಎಕ್ಸಾಂಪಲ್ ಒಂದು ಇದು ಮಾಡ್ತೀನಿ ರೀ ನಾನು ನಿಮ್ಗೆ. ಈಗ ಅದು ಫಸ್ಟದು ಅರ್ಥ ಆಯ್ತಾ. ಈಗ 6 ವರ್ಷ ಮೇಲೆ ಐತಂದರೆ ನಿಮ್ಗೆ ಟಿಕೆಟ್ ತೊಗೊಳ್ಳೇಬೇಕು. ಓಕೆನಾ. ಎಕ್ಸ್ಟ್ರಾ ಸೀಟ್ ಸಿಗುತ್ತೆ. ಓಕೆ. ಈಗ 5 ವರ್ಷ ಆಯ್ತು ತಿಳ್ಕೊರಿ. 5 ವರ್ಷ 11 ತಿಂಗಳು ಆಯ್ತು ತಿಳ್ಕೊರಿ. ಈಗ ನೀವು ಹೊಂಟ್ರಿ, ನಿಮ್ಮ ಮಗು ಜೊತೆ ಹೊಂಟ್ರಿ. ಈಗ ಇದು ಬುಕ್ ಮಾಡಿರಿ ತಿಳ್ಕೊರಿ ನೀವು. ಓಕೆನಾ. ಇದು ಬುಕ್ ಮಾಡಿದರೆ ಈಗ ಆ ಮಗುಗೂ ಎಕ್ಸ್ಟ್ರಾ ಸೀಟ್ ಸಿಗಲ್ಲ. 6 ವರ್ಷ ಕೆಳಗಿರ್ತಾನಲ್ಲ, ಎಕ್ಸ್ಟ್ರಾ ಸೀಟ್ ಸಿಗಲ್ಲ. ಇದೇ ನಿಮ್ಮ ಸೀಟ್ ಮೇಲೇ ನೀವು ಕುಂದಿರ್ಸ್ಕೋಬೇಕು. ಎಕ್ಸ್ಟ್ರಾ ಸೀಟ್ ಬೇಕಿದ್ದರೆ ಟಿಕೆಟ್ ತೊಗೊಳ್ಳೇಬೇಕು.
ಸಾಹೇಬ್ರ ಅರ್ಥ ಆಯ್ತಾ? ಓಕೆನಾ? ಕ್ಲಿಯರ್ ಆಯಿತಾ? ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟೆಲಿಂಗ್ ಯು. ಓಕೆ, ಹೀಗೆ ನೀವು ಎಲ್ಲ ಇದು ಮಾಡಿ ಒಂದು ನಿಮಿಷ. ಓಕೆನಾ ಸಾಹೇಬ್ರ? ಅರ್ಥ ಆಯ್ತಾ? ಈಗ ನಾನು ನಿಮ್ಗೆ ಹೇಳ್ತೀನಿ ರೀ, ನೋಡಿರಿ 5 ವರ್ಷ ನಾನು ಇದು ಮಾಡಿದರೆ ಏಜ್ ಏನಾಗಿದೆ ಅದು ಚೈಲ್ಡ್ದಾಗೆ ಬರುತ್ತೆ. 6 ವರ್ಷ ಆದಮೇಲೆ ಬಟ್ ಕಂಪಲ್ಸರಿ ಏನು ಫಸ್ಟ್ ಈಗ ನೀವು ಮಗುದು ನೀವು ಇದು ಮಾಡತ್ತೀರಲ್ಲ ತಿಳ್ಕೊರಿ, ಟಿಕೆಟ್ ಬುಕ್ ಮಾಡತ್ತೀರಿ, ಫಸ್ಟ್ ನಿಮ್ಮದೇ ಪ್ಯಾಸೆಂಜರ್ ನೀವೇ ಆಗಬೇಕು, ದೊಡ್ಡವರು ಪ್ಯಾಸೆಂಜರ್ ಆಗಬೇಕು, ಆಮೇಲೆ ಸೆಕೆಂಡ್ ಮಗುದು ಪ್ಯಾಸೆಂಜರ್ ಆಗಬೇಕು. ಫಸ್ಟ್ ಪ್ಯಾಸೆಂಜರ್ ನೀವೇ ಆಗಬೇಕು, ಇಲ್ಲಾಂದ್ರೆ ದೊಡ್ಡವರು ಫಸ್ಟ್ ಪ್ಯಾಸೆಂಜರ್ ಆಗಬೇಕು, ಆಮೇಲೆ ಸೆಕೆಂಡ್ ನೀವು ಮಗುದು ಆ್ಯಡ್ ಮಾಡ್ಬೋದು. ಈಗ ನೋಡಿರಿ ನಾನು ಫಸ್ಟ್ ಪ್ಯಾಸೆಂಜರೇ ನಮ್ಮ ಮಗು ತಿಳ್ಕೊಂಡು ಮಾಡತ್ತೀನಿ ತಿಳ್ಕೊರಿ ನೀವು. 5 ವರ್ಷ ಹಾಕಿನಿ ಚೈಲ್ಡ್ದಾಗ ಬರುತ್ತೆ ನೋಡಿರಿ. ಈಗ ನಾನು ಈಗ ನೋಡಿರಿ ಏನು ಬರ್ತೀರಿ ಸಾಹೇಬ್ರ, ಫಸ್ಟ್ ಪ್ಯಾಸೆಂಜರ್ ಏಜ್ ಶುಡ್ ಬಿ ಗ್ರೇಟರ್ ದೆನ್ 11. ಓಕೆ, ಅಂದರೆ ದೊಡ್ಡರದ್ದು ಫಸ್ಟ್ ಆಗಬೇಕು, ಆಮೇಲೆ ಸಣ್ಣವ್ರದ್ದು. ಆದರೆ ಅಂದರೆ ದೊಡ್ಡವ್ರಿಗೆ ಸೀಟ್ ಒಂದು ಸಿಗುತ್ತೆ, ಆ ಸಣ್ಣವ್ರ ಜೊತೆ ಸಣ್ಣವ್ರಿಗೆ ಅದೇ ಸೀಟಿನಲ್ಲಿ ನೀವು ಕುಂದಿರ್ಸ್ಕೋಬೋದು 5-6 ವರ್ಷ ಕೆಳಗೆ ಇರೋ ತನಕ. 6 ವರ್ಷ ಮೇಲೆ ನೀವು ಟಿಕೆಟ್ ತೊಗೊಳ್ಳೇಬೇಕು, 75% ಟಿಕೆಟ್ ಪ್ರೈಸ್ ಕೊಡಲೇಬೇಕು. ಅರ್ಥ ಆಯ್ತಾ? ಓಕೆ, ಈಗ ನೋಡಿರಿ, ಫಾರ್ ಎಕ್ಸಾಂಪಲ್ ನಾನು ಇದು ಹಾಕ್ತೀನಿ 31 ಇಯರ್ಸ್ ಹಾಕ್ತೀನಿ. ಹ್ಯಾಂಗೆ ಬುಕ್ಕಿಂಗ್ ಮಾಡೋದಂತ ನಾನು ನಿಮ್ಗೆ ಹೇಳ್ತೀನಿ. ಜಸ್ಟ್ ಸಿಂಪಲ್ ಐತೆ ಸಾಹೇಬ್ರ, ಮತ್ತೇನಿಲ್ಲ. ರಿವ್ಯೂ ಬುಕ್ಕಿಂಗ್ದಾಗ ನೀವು ಕ್ಲಿಕ್ ಮಾಡ್ಕೋಬೇಕು. ಪ್ರೊಸೀಡ್ ಟು ಪೇಮೆಂಟ್ಸ್ ಆಪ್ಷನ್ ಬರ್ತೈತೆ, ಇಲ್ಲಿ ನೋಡಿರಿ, ಇಲ್ಲಿ ಯಾವ್ಯಾವ ಐತಿ ಸೀಟ್ ನಂಬರ್ ನೋಡಿರಿ, ಸೀಟ್ ನಂಬರ್ 18 ಐತ್ರಿ. ನೀವು ಯಾವ ಬೇಕಾದ್ರೆ ನೀವು ಬುಕ್ ಮಾಡ್ಕೋಬೋದಾ. ಬಟ್ ಫೀಮೇಲ್ ಜೊತೆ ಫೀಮೇಲೇ, ಮೇಲ್ ಜೊತೆ ಮೇಲೇ. ಓಕೆನಾ? ಮಕ್ಕಳಿಗೂ ತೊಗೊಂಡ್ರೆ ನೀವು ಏನು ನಿಮ್ಗೆ ಗೊತ್ತೈತಲ್ಲ, ನಾನು ನಿಮ್ಗೆ ಹೇಳೀನಿ ರೀ. ಏನು ರೀ, ಪ್ರೊಸೀಡ್ ಟು ಪೇಮೆಂಟ್ ಆಪ್ಷನ್ದಾಗ ಕ್ಲಿಕ್ ಮಾಡ್ಕೋಬೇಕು ರೀ. ಇಲ್ಲಿ ರೇಸರ್ ಪೇ ಐತೆ ರೀ, ಇಲ್ಲಿ ನೋಡ್ರಿ ಇಲ್ಲಿ. ಓಕೆನಾ? ಇದಕ್ಕೆ ನೀವು ಅಗ್ರಿ ಮಾಡಿ ಇದು ಸೆಲೆಕ್ಟ್ ಆಗಿರ್ತೈತಿ. ಇಲ್ಲಿ ಪ್ರೊವೈಸ್ ಅಂತ ಮಾಡಿ ಪೇ 980. ಇಲ್ಲಿ ನೋಡ್ರಿಪ್ಪ, ಹಾಂ, ಇದಕ್ಕೆ ಕ್ಲಿಕ್ ಮಾಡ್ಬೇಕು ರೀ. ಆಮೇಲೆ ನಿಮ್ಗೆ ನೀವು ಯಾವ ಬೇಕಾದ್ರೆ ಪೇಮೆಂಟ್ ಚೂಸ್ ಮಾಡ್ಕೋಬೋದಾ. ಓಕೆನಾ? ಇಲ್ಲಿ ನೋಡಿರಿ, ಯು ಪಿ ಐದಿಂದ ನೀವು ಮಾಡ್ಕೊಂಡ್ರೆ ಯು ಪಿ ಐದಿಂದ ಮಾಡಿರಿ. ಇಲ್ಲಿ ನೋಡಿರಿ, ಇಲ್ಲಿ ಕ್ಲಿಕ್ ಮಾಡೋಣ. ನೀವು ಇಲ್ಲಿ ಯು ಪಿ ಐ ಐ ಡಿ ಹಾಕಬೋದು, ಅಥವಾ ಇಲ್ಲಿ ಡೈರೆಕ್ಟ್ನು ಯು ಪಿ ಐ ಆಪ್ಷನ್ ಇರುತ್ತಣ್ಣ ಸಾಹೇಬ್ರ. ವಾಲೆಟ್ ನೋಡ್ರಿ, ಇಲ್ಲಿ ನೋಡಿರಿ, ವಾಲೆಟ್ದಾಗ ಹೋಗಿ ಫೋನ್ಪೇ ಕ್ಲಿಕ್ ಮಾಡಿ ನೀವು ಇಲ್ಲಿ ಹೋಗ್ಬೋದು. ಓಕೆನಾ? ಈಗ ಡೈರೆಕ್ಟ್ ನಿಮಗೆ ಡೈರೆಕ್ಟ್ ಆಗುತ್ತೆ ಇಲ್ಲಿ ನೀವು ಮಾಡಿ. ಯಾಕಂದರೆ ಇದು ನನ್ನ ನಂಬರ್ ನಾನು ಜಸ್ಟ್ ಫೇಕ್ ನಂಬರ್ ಹಾಕಿದ್ದೀನಿ. ನನ್ನ ನಂಬರ್ ಒರಿಜಿನಲ್ ನೀವು ನಂಬರ್ ಹಾಕಿ OTP ಮಾಡಿ ಪೇ ಮಾಡಿಬಿಡ್ರಪ್ಪ. ಪೇ ಮಾಡೋಣ. ನಿಮ್ಗೆ ಮೆಸೇಜ್ಗೂ ಬರ್ತೈತಿ. ನೀವು ಯಾವ ಮೇಲ್ ಕೊಟ್ಟಿರ್ತೀರ ಆ ಮೇಲ್ಗೂ ನಿಮ್ಗೆ ಸೀಟ್ ನಂಬರ್ ಇನ್ಫಾರ್ಮೇಷನ್, ಡ್ರೈವರ್ದು ಕಂಡಕ್ಟರ್ದು ಮೊಬೈಲ್ ನಂಬರ್ನೂ ಬರ್ತೈತೆ ರೀ. ನಿಮ್ಗೆ ಸೀಟ್ ನಂಬರ್, ಯಾವಾಗ ಡಿಪಾರ್ಚರ್ ಆಗತ್ತೈತಿ ಅವೆಲ್ಲ ಡೀಟೇಲ್ ನಿಮಗೆ ನಿಮ್ಮ ಫೋನ್ದಲ್ಲಿ ಬರ್ತೈತಿ. ಯಾವಾಗ ನೀವು ಫೋನ್ ಸ್ಟಾರ್ಟಿಂಗ್ ಇನ್ಫಾರ್ಮೇಷನ್ ಕೊಟ್ಟಿರ್ತೀರ. ಓಕೆನಾ? ಈಗ ನೋಡಿರಿ, ಇದು ಈ ಬಸ್ ಈಗ ನೋಡಿರಿ, ಇಲ್ಕಲ್, ಹುನಗುಂದ, ಆಲಮಟ್ಟಿ, ವಿಜಯಪುರ, ಜಳಗಿ, ಸೋಲಾಪುರ, ಇಂದಾಪುರ, ಪುಣೆ, ಪಿಂಪ್ರಿ. ಈ ಬಸ್ ಎಲ್ಲಿ ಬರ್ತೈತೆ ಅಂದರೆ ಸೆಟ್ಲೈಟ್ ಬಸ್ ಸ್ಟ್ಯಾಂಡ್ದಾಗ ಬರ್ತೈತೆ. ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಸಾಹೇಬ್ರ, ನೋಡಿರಿ. ಹೋಗಿ ಮೊನ್ನೆ ಪುಣೆಗೆ ಹೋಗಿದ್ದೆ ನಾನು. ನಮ್ಮ ಅಕ್ಕನ ಮಗನಿಗೆ ತೊಗೊಂಡೋಗಿದ್ದೆ. ಅವನು 6 ವರ್ಷ ಮೇಲ್ಪಟ್ಟೆ ಇರೋದನ್ರಿ, 7 ವರ್ಷದ ಹುಡುಗ ಅದನ್ರಿ. ಅವನಿಗೂ 685 ರೂಪೀಸ್ ತೊಗೊಂಡ್ರು ಸಾಹೇಬ್ರ ಟಿಕೆಟ್ ಅವ್ರದ್ದು. ಯಾಕಂದರೆ ಬುಕ್ ಮಾಡೋ ಸಲುವಾಗಿ ನನ್ನ 2 ಸೀಟ್ ಖಾಲಿ ಇದ್ದು. ನಮ್ಮ ಅಕ್ಕನಿಗೋಸ್ಕರ ಮಾಡಿದ್ದೆ, ನಮ್ಮ ಅಕ್ಕನ ಮಗನಿಗೋಸ್ಕರ ಮಾಡಲಿಲ್ಲ. ಯಾಕಂದರೆ 2 ಸೀಟ್ ಖಾಲಿ ಇದ್ದು. ಸೊ ನನಗೆ ಆವಾಗ ನಾ ಮಾಡಿದರೆ ಹೆಂಗಾದರೂ 685 ಪೇ ಮಾಡಿದ್ದೆ. ಅಲ್ಲಿ ಬಸ್ನಾಗ ಹೋಗೋಣ ಎಕ್ಸ್ಟ್ರಾ ಸೀಟ್ ಸಿಗ್ತಿತ್ತು ನಮ್ಗೆ. ಯಾಕಂದರೆ ಆವಾಗ ಖಾಲಿನೇ ಇರಲಿಲ್ಲ, 2 ಸೀಟ್ ಖಾಲಿ ಇದ್ದು. ಇರಲಿ ಅಂತ ನಾವು ಅಲ್ಲೇ ಮಗನಿಗೆ ತೊಗೊಂಡು ನಮ್ಮ ಅಕ್ಕ ಮಕ್ಕೊಂಡ್ಲು. ಓಕೆನಾ? ನೀವು ಎಕ್ಸ್ಟ್ರಾ ಈಗ ಹೆಂಗಾದರೂ 6 ವರ್ಷ ಮೇಲ್ಪಟ್ಟೆ ಇದ್ದರೆ ನೀವು ಎಕ್ಸ್ಟ್ರಾ ಸೀಟ್ ಸಿಗ್ಬೋದು ಕೂತು. ಈಗ ಹೆಂಗಾದ್ರೆ ನೀವು ಪೇ ಮಾಡೇಬೇಕು. ಅಲ್ಲಿ ಹೋಗೋಣ, ಕಂಡಕ್ಟರ್ ನಿಮ್ಗೆ ID ತೋರಿಸಿ ನಿಮ್ಗೆ ಒಳಗೆ ಬಿಡ್ತಾನೆ ರೀ, ಬಸ್ನಾಗ ಬಿಡ್ತಾನೆ ರೀ. ಅಲ್ಲಿ ಆಧಾರ್ ಕಾರ್ಡ್ ಕೇಳ್ತಾನೆ ರೀ. ಹುಡುಗರದ್ದು ಮಕ್ಕಳದ್ದು ನೀವು ಮಕ್ಕಳ ಜೊತೆ ಇದ್ದರೆ, ಇಲ್ಲಾಂದರೆ ನೀವು ಟಿಕೆಟ್ ತೊಗೊಂಡ್ರೆ ನಿಮ್ಗೆ ಆಧಾರ್ ಕಾರ್ಡ್ ಒಟ್ಟು ತೊಗೊಂಡು ಹೋಗ್ಬೇಕು ನೋಡಿರಿ. ಮತ್ತೇನು ಹಾಗೇನಿಲ್ಲ. ನಮ್ಗೆ ಏನಾದರೂ ಇನ್ಫಾರ್ಮೇಷನ್ ತಪ್ಪು ಅನಿಸಿದ್ರೆ ಕಮೆಂಟ್ ಮಾಡಿ ಬೈರು, ಅಡ್ಡ ಬೈರು. ನನಗೇನು ಗೊತ್ತೈತಿ ನಾ ಎಕ್ಸ್ಪೀರಿಯನ್ಸ್ ಮಾಡೀನಿ. ಯಾಕಂದರೆ ಮೊನ್ನೆ ಹೋಗಿದ್ದೆ ನಾನು
ಪುಣೆಗೆ ಅದೇ ನಿಮ್ಗೆ ನಾನು ನಿಮ್ಗೆ ಹೇಳೀನಿ ರೀ ಹೆಂಗೈತಿ ಹೆಂಗಿಲ್ಲ ಅಂತ. ಈಗ ಮುಗೀತಪ್ಪ ವಿಡಿಯೋ ಭಾಳ ದೊಡ್ಡದೇ ಆಯ್ತು ಬೈ. ಇರ್ಲಿ ಹೇಳ ಬೈ, ಏನರೇ ಹಂಗೆ ಹಿಂಗೆ ಅನಿಸಿದ್ರೆ ಒಂದು ಲೈಕ್ ಹೊಡ್ರಪ್ಪ, ಹೌದಲ್ಲ. ನೋಡ್ರಿ ಮನೆ ಟೈಮ್ ಆಗೋದು ಬೈ.